ಇದಕ್ಕೂ ಮೇಲೆ ಈ ನಾಟಕನ ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಮನೆ ದೇವ್ರಿಗೆ ಕೈ ಮುಗಿಯದೆ ಊರಲ್ಲಿರೋ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡ್ ಬಂದ್ರೆ ಏನ್ ಪ್ರಯೋಜನ ಅಂತ. ಹಾಗೆ ಹೆತ್ತ ತಾಯಿ ಮನ್ಸನ್ನ ನೋಯಿಸಿ ಊರಿಗೆ ಒಳ್ಳೇದ್ ಮಾಡೋದಿಕ್ ಹೋದ್ರೆ ಅದ್ ಹೇಗ್ ಫಲ ಕೊಡೋದಿಕ್ ಸಾಧ್ಯ? ಇನ್ನು ನಾನ್ ನಿಮ್ ಹೆಂಡತಿಯಾಗಿ ನಡ್ಸೋದು ಬೇಕಾಗಿಲ್ಲ. ಸತ್ಯ ಹೇಳಿದ್ರೆ ಎಲ್ಲರೂ ಅದನ್ನ ನಂಬ್ತಾರೆ ಅನ್ನೋ ನಂಬಿಕೆನೂ ನನಗಿಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದು ಕೊನೆ ಹಾಡ್ಬೇಕು ಅಂತಾನೆ ನಮ್ಮಪ್ಪನ ಸಮಾಧಿ ಹತ್ರ ಬಂದಿದ್ದೀನಿ. ಇಲ್ಲಿಂದ ಯಾರಿಗೂ ಕಾಣಿಸ್ತಿರೋ ಜಾಗಕ್ಕೆ ನಾನು ಹೊರಟೋಗ್ತೀನಿ. ಕಾವೇರಿ, ನೀನ್ ನನಗೂ ಹೇಳ್ದೆ ಊರ್ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಊರ್ ಬಿಟ್ಟು ಹೋಗ್ತೇನೋ ಉಸಿರು ಬಿಟ್ಟು ಹೋಗ್ತೇನೋ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಜೀವನದಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. Suicide is the permanent solution for the temporary problem. ಕಾವೇರಿ, ಈ ಪ್ರಪಂಚದಲ್ಲಿ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಯಾವುದು ಗೊತ್ತಾ? ಟೈಮ್. ನಾವೀ ಪ್ರಪಂಚದಲ್ಲಿ ಕಳೆಯೋ ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಯೂಸ್ಫುಲ್ ಆಗಿ ಬಳಸ್ಕೊಂಡು ಬೆಟರ್ ಆಗ್ತೀವಿ ಅನ್ನೋದು ಯೋಚನೆ ಮಾಡಬೇಕು. ಉಳಿದಿದ್ದೆಲ್ಲ ನಶ್ವರ. ಈ ಹಣ, ಆಸ್ತಿ, ಆಡಂಬರ, ಘನತೆ, ಗೌರವ, ಕೋಪ, ತಾಪ, ಅಹಂಕಾರ, ಹಾರಾಟ, ಕಿರ್ಚಾಟ ಎಲ್ಲ ಮಣ್ಣಲ್ಲಿ ಹಾಕಿ ಮುಚ್ಚೋವರೆಗೂ ಅಷ್ಟೇ.